ಗ್ರಾಮೀಣ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಕೈಗೊಳ್ಳಲಾಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಗೆ ಶಾಸಕ ಬಸನಗೌಡ ದದ್ದಲ್ ಇಂದು ವ್ಯಾಪಕ ಪ್ರವಾಸ ನಡೆಸಿದರು. ಚಂದ್ರಬಂಡ ಯಾಪಲ್ದಿನ್ನಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿ ಕಾಮಗಾರಿಗಳ ಪ್ರಗತಿಯನ್ನು ಪರಿಶೀಲಿಸಿದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ರಸ್ತೆ, ಸೇತುವೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಶಾಸಕ ಬಸನಗೌಡ ದದ್ದಲ್ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಚಂದ್ರಬಂಡ ಹಾಗೂ ಯಾಪಲ್ದಿನ್ನಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಅವರು ಕಾಮಗಾರಿಗಳ ಗುಣಮಟ್ಟ, ಪ್ರಗತಿ ಹಾಗೂ ಸಾರ್ವಜನಿಕರಿಗೆ ಆಗುತ್ತಿರುವ ಅನುಕೂಲಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇದೇ ವೇಳೆ ಗ್ರಾಮಸ್ಥರು ಹಾಗೂ ರೈತರ ಅಹವಾಲುಗಳನ್ನು ಆಲಿಸಿ ಸಮಸ್ಯೆಗಳ ಶೀಘ್ರ ಪರಿಹಾರಕ್ಕೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು. ಡಿ. ರಾಂಪುರ ನಡಗಡ್ಡೆ ಮಾರ್ಗದ ಕುರುವಕುರ್ದ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಕೃಷ್ಣಾ ನದಿಗೆ ಅಡ್ಡಲಾಗಿ ಸುಮಾರು 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಸೇತುವೆ ಕಾಮಗಾರಿಯನ್ನು ವಿಶೇಷವಾಗಿ ಪರಿಶೀಲಿಸಿದ ಶಾಸಕರು ಕಾಮಗಾರಿಯನ್ನು ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಸೂಚಿಸಿದರು. ಸೇತುವೆ ಸುತ್ತಮುತ್ತ ರೈತರ ಜಮೀನಿನ ಮಣ್ಣು ಸವಿಯದಂತೆ ಅಗತ್ಯ ರಕ್ಷಣಾ ಕಾಮಗಾರಿಗಳನ್ನು ತ್ವರಿತವಾಗಿ ಕೈಗೊಳ್ಳಬೇಕೆಂದು ಹೇಳಿದರು. ಈ ವೇಳೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು 3 ಐಲ್ಯಾಂಡ್ಗಳನ್ನು ಬರ್ತಾ ಇದೆ. ಕುರುವಕುರ್ದ ಗ್ರಾಮ ಮತ್ತು ಕುರುವಕಲಾ ಅಂತೇಳಿ ದತ್ತ ಟೆಂಪಲ್ಲು, ಶ್ರೀಪಾದ ವಲ್ಲಭರ ಅದೊಂದು ಐಲ್ಯಾಂಡ್ ಮತ್ತು ಗ್ರಾಮವನ್ನು ಇದೆ. ಮತ್ತು ಅದಾದ ನಂತರ ನಾರದಗಡ್ಡ, ಚನ್ನಬಸವೇಶ್ವರ ಅಂತೇಳಿ 3 ಐಲ್ಯಾಂಡ್ಗಳನ್ನು ಕೃಷ್ಣಾ ನದಿಯಲ್ಲಿ ಬರುವಂಥದ್ದು. ಪ್ರತಿ ವರ್ಷ ಕೂಡ ಸುಮಾರು ನೂರಾರು ಸಾವಿರಾರು ವರ್ಷಗಳಿಂದ ಅಲ್ಲಿ ವಾಸ ಮಾಡುವಂಥ ಜನಸಂಖ್ಯೆ ಇದೆ, ದೇವಸ್ಥಾನಗಳಿದೆ. ಅಲ್ಲಿ ವಾಸ ಮಾಡುವಂಥ ಜನರಿಗೆ ಕೂಡ ಅವರು ಸತತವಾಗಿ ಏನು ಮಳೆಗಾಲ ಬಂದಂಥ ಸಂದರ್ಭದಲ್ಲಿ, ನದಿಗಳನ್ನು ಫುಲ್ ಇರುವಂಥ ಸಂದರ್ಭದಲ್ಲಿ ರೈತಾಪಿ ವರ್ಗದವರು ಅವರ ಬೆಳೆದಂಥ ಬೆಳೆಗಳನ್ನು ಬೋಟ್ಗಳ ಮುಖಾಂತರ ಸಾಗಿಸುವಂಥದ್ದು ಇತ್ತು. ಮತ್ತು ವಿದ್ಯಾರ್ಥಿನಿಯರು ಕೂಡ ಇವತ್ತು ಯಾವುದೇ ಈ ಭಾಗಕ್ಕೆ ಬರಬೇಕು, ಉನ್ನತ ಶಿಕ್ಷಣವನ್ನು ಪಡಿಬೇಕಾದಾಗ ಕೂಡ ಬೋಟ್ಗಳಲ್ಲಿ ಬರುವಂಥದ್ದು. ಮತ್ತು ಅದರ ಜೊತೆಗೆ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ವಯಸ್ಸಾದಂಥ ವೃದ್ಧಾಪರು ಇರ್ಬೋದು, ಅವರೆಲ್ಲರಿಗೂ ಕೂಡ ಭಾಳಷ್ಟು ಅನಾನುಕೂಲತೆ ಇರ್ತಾ ಇತ್ತು. ಆದರೆ ಜಿಲ್ಲಾಡಳಿತ, ನಾವು ತಾಲೂಕು ಎಲ್ಲರೂ ಅಧಿಕಾರಿಗಳು ಸೇರಿ ಅವರಿಗೆ ಫೆಸಿಲಿಟಿಗಳನ್ನು ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಕೆಲವು ಒದಗಿಸ್ತಾ ಇತ್ತು. ಆದರೆ ಬಹುದಿನಗಳಿಂದ ರೈತರಿಗೆ ಭಾಳ ಬೆಳೆದಂಥ ಬೆಳೆಗೆ ಭಾಳ ಕಷ್ಟ ಆಗ್ತಾ ಇತ್ತು. ಮತ್ತು ತಪ್ಪೆಯಲ್ಲಿ ದಾಟಿಸುವಂಥ ಸಂದರ್ಭದಲ್ಲಿ ಕೂಡ ಹಲವಾರು ಬಾರಿ ಅನಾಹುತಗಳನ್ನು ಆಗಿದೆ, ಪ್ರಾಣಗಳನ್ನು ಕೂಡ ಕಳೆದಿದ್ದರು. ಮತ್ತು ಬೆಳೆದಂಥ ಬೆಳೆ ಮುಳುಗಡೆಯಾಗಿ ಅದು ಕೊಯ್ದು ಹೋಗುವಂಥದ್ದು ಕೂಡ ಆಗ್ತಾಯಿತ್ತು. ಹಾಗಾಗಿ ನಾವು ಕೂಡ ಮಾಧ್ಯಮದಲ್ಲಿ ಕೂಡ ಮೀಡಿಯಾಗಳಲ್ಲಿ ವರದಿಗಳನ್ನು ಆಗ್ತಾಯಿತ್ತು. ಮತ್ತು ನಾವೆಲ್ಲರೂ ಕೂಡ ಜಿಲ್ಲಾಡಳಿತದಿಂದ ಎಚ್ಚೆತ್ತುಕೊಂಡು ಅದನ್ನು ಏನು ಜುರಾಲ ಈ ನೀರ ಮುಳುಗಡೆ ಆದಂಥ ಪ್ರದೇಶ ಇದೇನು ಹಿಂದೆ ತೆಲಂಗಾಣದವರು ಜುರಾಲ ಭಾಳಷ್ಟು ಜನಗಳು ಬೇರೆ ಬೇರೆ ರಾಜ್ಯಗಳಿಂದ ತೆರಳುವ ಸಮಯದಲ್ಲಿ ಬ್ರಿಡ್ಜ್ ಕನೆಕ್ಟ್ ಇಲ್ಲದ ಸಮಯದಲ್ಲಿ ತೆಪ್ಪದಲ್ಲಿ ಬಂದು ಭಾಳಷ್ಟು ಸಾವನ್ನಪ್ಪಿದ್ದಾರೆ, ಮೊಸಳೆಗಳಿಗೆ ಗುರಿಯಾಗಿದ್ದಾರೆ. ಮತ್ತು ಸ್ಕೂಲ್ ಮಕ್ಕಳು ತೆಪ್ಪದಲ್ಲಿ ಹೋಗೋ ಸಮಯದಲ್ಲಿ ಮೊಸಳೆಗಳ ತಾಯಿ ಕಾಲಿಗೆ ಸಂಬಂಧ ಆಗಿದೆ. ಭಾಳಷ್ಟು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ನೀರಿನ ಪ್ರಭಾವ ಜಾಸ್ತಿ ಇರೋದರಿಂದ ಜನಗಳು ತೆಪ್ಪದಲ್ಲಿ ಮುಳುಗೋದಾಗಿ ಭಾಳಷ್ಟು 4-5 ಜನ ಸಾವನ್ನಪ್ಪಿದ್ದಾರೆ. ಮತ್ತು ಸ್ಕೂಲ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಬ್ರಿಡ್ಜ್ ಕನೆಕ್ಟಿವಿಟಿ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಿದೆ, ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ಭಾಳಷ್ಟು ಅನುಕೂಲ ಆಗಿದೆ. ಮತ್ತು ಭತ್ತ, ರಾಗಿ ಎಲ್ಲ ಸಾಗಿಸೋಕ್ಕೂ ಭಾಳಷ್ಟು ಅನುಕೂಲ ಆಗಿದೆ. ಈ ಎಲ್ಲ ಕಾರಣ ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಎಲ್ಲ ಶಾಸಕರು ಇವತ್ತು ಭಾಳಷ್ಟು ತಿರುಗಣೆ ಆಗುತ್ತೆ. ಎಲ್ಲ ಗ್ರಾಮೀಣ ಜನತೆಗೆ ಮತ್ತು ಸಾವರಿಗೆ ಭಾಳಷ್ಟು ತಿರುಗಣೆ ಆಗಿರ್ತದೆ. ತುಂಬ ಹೃತ್ಪೂರ್ವಕ ಅಭಿನಂದನೆಗಳು ಸಾವರಿಗೆ. ಜಿಲ್ಲೆಯಾದ್ಯಂತ
ಮಳೆಯ ಕೊರತೆ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ವಡ್ಲೂರು ಗ್ರಾಮದಲ್ಲಿ ಗ್ರಾಮಸ್ಥರು ಉತ್ತಮ ಮಳೆಗಾಗಿ ವಿಶೇಷ ಪೂಜೆ ಸಲ್ಲಿಸಿದರು. ಗ್ರಾಮದ ಆರಾಧ್ಯ ದೇವರಾದ ಆಂಜನೇಯ ಸ್ವಾಮಿ, ಬಸವಣ್ಣ, ಶ್ರೀ ಮಾರಮ್ಮ ದೇವಿ, ಈಶ್ವರ ಹಾಗೂ ಧ್ಯಾನಮ್ಮ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮತ್ತು ಜಲಾಭಿಷೇಕ ನಡೆಸಲಾಯಿತು. ವಡ್ಲೂರು ಸಮೀಪದ ಕೃಷ್ಣ ನದಿಯಿಂದ ಗಂಗಾ ಜಲ ತಂದು ದೇವರಿಗೆ ಅಭಿಷೇಕ ಮಾಡಿ ಉತ್ತಮ ಮಳೆಯಾಗಲಿ ಎಂದು ಗ್ರಾಮಸ್ಥರು ಪ್ರಾರ್ಥಿಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ಹಾಗೂ ಕೃಷಿಕ ಸೂಗರೆಡ್ಡಿ ಗೌಡ, ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ತೀವ್ರವಾಗಿದ್ದು ರೈತರು ಸಾಲ ಮಾಡಿ ಬಿತ್ತನೆ ನಡೆಸಿದರೂ ಮಳೆಯ ಕೊರತೆಯಿಂದ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕೃಷ್ಣ ನದಿಯ ನೀರಿನ ಹರಿವು ಸಹ ಕಡಿಮೆಯಾಗಿದ್ದು ಮಳೆ ಸುರಿದು ರೈತರನ್ನು ಕಾಪಾಡುವಂತೆ ದೇವರಲ್ಲಿ ಪ್ರಾರ್ಥಿಸಲಾಗಿದೆ ಎಂದು ತಿಳಿಸಿದರು. ಪ್ರತಿ ಬಾರಿ ಬರಗಾಲದ ಸಂದರ್ಭದಲ್ಲಿ ಕೃಷ್ಣ ನದಿಯ ನೀರನ್ನು ತಂದು ಜಲಾಭಿಷೇಕ ಮಾಡಿದ ಬಳಿಕ ಉತ್ತಮ ಮಳೆಯಾದ ಅನುಭವವಿದೆ ಎಂಬ ನಂಬಿಕೆಯನ್ನು ಗ್ರಾಮಸ್ಥರು ವ್ಯಕ್ತಪಡಿಸಿದರು. ಶಾಂತೆಯಿಂದ ಅಕ್ಕ ಬಂದ್ ಮಾಡಿದ್ರು. ಈಗ ನಮ್ಮೂರಿನ ಗ್ರಾಮಸ್ಥರು ಏನಂದರೆ ಪ್ರತಿ ವರ್ಷ, ಯಾಕಂದರೆ ಈಗ ಆಲ್ರೆಡಿ ಹತ್ತಿ ಮತ್ತು ತೊಗರಿ ಬಿತ್ತನೆ ಮಾಡಿ ಮಳೆ ಸಲುವಾಗಿ ಎಲ್ಲರೂ ಪಶ್ಚಾತ್ತಾಪಪಟ್ಟು ಮತ್ತು ಅದರ ಜೊತೆಗೆ ಎಲ್ಲ ಕಾಳುಗಳೆಲ್ಲ ಭೂಮಿಯಲ್ಲಿ ಹಾಕಿ ಈಗ ಆಲ್ರೆಡಿ ಮಳೆ ಇಲ್ಲದೆ ಈಗ ಆಲ್ರೆಡಿ ಒಂದು ತಿಂಗಳಿಂದ ಎರಡೆರಡು ಸಲ ಬಿತ್ತನೆ ಮಾಡಿ ಈಗ ಎಲ್ಲ ನಮ್ಮ ಊರಿನ ದೇವತೆಗಳಿಗೆ, ನಮ್ಮ ಊರಿನ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಸಮಾಜ ಬಂಧುಗಳು, ಎಲ್ಲ ರೈತ ಮಿತ್ರರು ಎಲ್ಲರೂ ಮೇಲೆ ಎತ್ತಿ ಈಗ ಮಳೆ ದೇವರಿಗಾಗಿ ಇದು ಮಾಡ್ತಾ ಇವತ್ತು ಬೆಳಿಗ್ಗೆ ಎಲ್ಲರೂ ಹೋಗಿ, ಎಲ್ಲ ಸಮಾಜದವರು ಎಲ್ಲರೂ ಕೂಡಿ ಹೋಗಿ ಸೂಗರೇಶ್ವರ ಇದು ಕೃಷ್ಣಾ ನದಿಯಲ್ಲಿ ನೀರನ್ನು ತಗೊಂಬಂದು ಪ್ರತಿ ವರ್ಷ ನಾವು ಯಾವುದು ಬರಗಾಲ ಇದ್ದ ಟೈಮ್ನಲ್ಲಿ ನಾವು ಇದೇ ಥರ ಇದು ಮಾಡಿದರೆ ನಮಗೂ ಮಳೆ ದೇವರು ಕರುಣೆ ತೋರ್ತಾನಂತ ನಮ್ಮ ಊರಿನ ರೈತರು ಮತ್ತು ನಾವೆಲ್ಲರೂ ಸೇರಿ ನಮ್ಮ ಊರಿನ ಆಂಜನೇಯ ದೇವಸ್ಥಾನ ಮತ್ತು ಮಾರಮ್ಮನ ದೇವಸ್ಥಾನ, ಕೆಂಚಮ್ಮನ ದೇವಸ್ಥಾನ ಇವೆಲ್ಲ ದೇವತೆಗಳಿಗೂ ನಾವು ತಲಾ 101 ತಂಬಿಗೆ ಹಾಕಿದಾಗ ನಮ್ಮ ರೈತರಿಗೆ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿ, ನಮ್ಮ ಕರ್ನಾಟಕ ಆಗಲಿ ನಮ್ಮ ಊರಾಗಲಿ ಎಲ್ಲರಿಗೂ ಮಳೆ ಬಂದು ಎಲ್ಲ ಒಂದು ಒಳ್ಳೆಯ ಇದಾಗಲಿ ಅಂತೇಳಿ ನಮ್ಮ ದೇವತೆಗಳಿಗೆ ನಾವು ಈ ನೀರು ಹಾಕೋಂಥ ಇವತ್ತು ಇದೆಲ್ಲರೂ ಸೇರಿ, ಊರಿನವರು ಎಲ್ಲರೂ ಸೇರಿ ರೈತರು ಯಾಕಂದರೆ ಕಂಗಾಲಾಗಿದ್ದಾರೆ. ಆ ಒಂದು ವಿಷಯಕ್ಕೆ ನಾವು ದೇವತೆಗಳು ಏನಾದರೂ ನಮ್ಗೆ ಇದು ಮಾಡಿ ಮಳೆ ದೇವರು ಬಂದರೆ ಎಲ್ಲ ಅಂಥೇಳಿ ನಾವು ಅಲ್ಲಿಂದ ಇಲ್ಲಿಗೆ ಮಾಡಿರ್ತಕ್ಕಂಥ ಒಂದು ಈ ಆಚರಣೆಗಳನ್ನು ಮಾಡ್ಕೊಂಡ್ವಿ. ನಮಗೆ ಒಳ್ಳೆಯದಾಗ್ತದೆ. ದೇವರು ಮಾರಮ್ಮವ್ವ ಮತ್ತು ಆಂಜನೇಯ ಸ್ವಾಮಿ, ಬಸವಣ್ಣ, ಈಶ್ವರ ಎಲ್ಲ ಒಂದು ದೇವತೆಗಳಿಗೆ ನಾವು ಇದೇ ರೀತಿ ಯಾವಾಗಲೂ ಮಾಡ್ತಾ ಇರ್ತೀವಿ. ದೇವರು ಕರುಣೆ ತೋರ್ತಾನಂತ ದೇವ್ರ ಮೇಲೆ ಭಾರ ಇಟ್ಟು, ಮಳೆ ದೇವ್ರ ಮೇಲೆ ಭಾರ ಇಟ್ಟು ಇಷ್ಟೆಲ್ಲ ಬೆಳಗ್ಗೆಯಿಂದ ನಮ್ಮೂರಿನ ರೈತರು, ಮುಖಂಡರು, ಊರಿನ ಎಲ್ಲ ರೈತರು ಸೇರಿ ಈ ಒಂದು ಇದು ಮಾಡಿದ್ದೀವಿ. ನಮಗೆ ದೇವರು ಕರುಣೆ ತೋರ್ಬೇಕಂತ ಹೇಳ್ತಾ ನನ್ನ ಎರಡು ಮಾತು. ಸೂಗರೆಡ್ಡಿ ಗೌಡ, ವಡ್ಲೂರು. ಹೋರಾಟ ಸೇರಿದಂತೆ ದೇಶದ ಅಭಿವೃದ್ಧಿಗೆ ಸ್ವಾಮಿ ರಾಮಾನಂದ ತೀರ್ಥರು ನೀಡಿದ ಕೊಡುಗೆಗಳು ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂತಿವೆ ಎಂದು ಹಿರಿಯ ಸಾಹಿತಿ ಹಾಗೂ ಪತ್ರಕರ್ತ ಶ್ರೀನಿವಾಸ್ ಸಿರನೂರುಕರ್ ಹೇಳಿದ್ದಾರೆ. ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವಿಮಲಬಾಯಿ ಭಗತ್ ರಾಜ್ ನಿಜಾಮಕಾರಿ ಪ್ರತಿಷ್ಠಾನದ ಆಶ್ರಯದಲ್ಲಿ ನಡೆದ ಶಿವುಬಾಯಿ ತುಳಜಾರಾಮ್ ನಿಜಾಮಕಾರಿ ದತ್ತಿ ಉಪನ್ಯಾಸ ಹಾಗೂ ಚಿಗರೆ ಆಕ್ರಂದನ ಕವನ ಸಂಕಲನ ಜನಾರ್ಪಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸ್ವಾಮಿ ರಾಮಾನಂದ ತೀರ್ಥರು ಸ್ವತಂತ್ರ ಹೋರಾಟ, ಕಾರ್ಮಿಕ ಚಳವಳಿ, ಜವಳಿ ಗಿರಣಿ ಕಾರ್ಯಕ್ರಮದ ಹೋರಾಟ, ಶಿಕ್ಷಣ ಮತ್ತು ಭೂ ಸುಧಾರಣಾ ಕಾಯ್ದೆ ಜಾರಿಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಎಂದು ತಿಳಿಸಿದರು. ಅವರಿಗೆ ಇಷ್ಟಪಟ್ಟು ಒಂದು ಪುಸ್ತಕ ಮೂಲಕ ಸ್ವಾಗತಿಸಬೇಕಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ಜೋರಾದ
ಚಪ್ಪಾಳೆ ಮೂಲಕ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ಕೃತಿ ಜನಾರ್ಪಣೆ ಮತ್ತು ಕವನ ಸಂಕಲನದ ಕುರಿತು ಇಂದಿರಾ ಆರ್ ನಿವೃತ್ತ ಉಪನಿರ್ದೇಶಕರು ರಾಯಚೂರು ಅವರನ್ನು ಕೂಡ ಭಾವಿಸಿ ಹೆಗಲುಪಟ್ಟಿ ಮತ್ತು ಪುಸ್ತಕ ನೀಡುವ ಮೂಲಕ ಸ್ವಾಗತಿಸಬೇಕಂತ ನಾನು ಅವರಲ್ಲಿ ನೆನೆಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಇಂದಿರಾ ಆರ್ ಮೇಡಮ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮಾಡಲಿಕ್ಕೆ ಈ ಒಂದು ವೇದಿಕೆ ಮೇಲೆ ಆಗಮಿಸತಕ್ಕಂಥ ಶ್ರೀಮತಿ ಸಿದ್ದಮ್ಮ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ಈ ನಾಡಿಗೆ ಅಂದರೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ 18 ಜಿಲ್ಲೆಗಳಿಗೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಅಂದಿನ ನಿಜಾಮ್ ಸರ್ಕಾರವು ಇಲ್ಲಿ ಸ್ವಾತಂತ್ರ್ಯ ಬರಲಾರದಕ್ಕೆ ಎಲ್ಲ ಕೊಲೆಗಳು, ಲೂಟಿಗಳು, ಹೆಣ್ಣುಮಕ್ಕಳ ಮಾನಭಂಗ ಮುಂತಾದ ಕೃತಿಗಳಿಂದ ಭಾಳ ಸತಾಯಿಸಿದ್ರು. ಸೈತಾನ ಕೃತಿಯಿಂದಾಗಿ ಇಲ್ಲಿಯವರು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆವಾಗ ಒಂದು ಸೂರ್ಯಪ್ರಕಾಶ ಇಲ್ಲಿ ಹುಟ್ಟುತ್ತದೆ. ಅವರೇ ನಮ್ಮ ಸ್ವಾಮಿ ರಮಣನ್ ತೀರ್ಥರು. ಇವರು ಮೂಲತಃ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನವರು. ಆದರೂ ಕೂಡ ಅವರ ಕಾರ್ಯಕ್ಷೇತ್ರ ಕರ್ನಾಟಕ ಕೆಲವು ಭಾಗ, ಆಂಧ್ರ ಮತ್ತು ತೆಲಂಗಾಣದ ಈ ಭಾಗ, ಮರಾಠವಾಡ ಇಲ್ಲಿ ಹಮ್ಮಿಕೊಂಡಿದ್ದರಿಂದ ಇವರು ಈ ಚಳವಳಿಯಲ್ಲಿ ಭಾಗವಹಿಸೋದ್ರಿಂದ ನಮ್ಮಪ್ಪ ತುಳಜಾರಾಮ್ ತಾಜುದ್ದೀನ್ ಹಾಕಿದ್ದ, ನಮ್ಮಮ್ಮ ಶಿವಬಾಯಿ ಸುಬಾನ್ ಬೈ ಹಾಕಿದ್ರು, ನಾನು ಭಗತರ ನಿಜಾಂಕರ್ ಬಾವುದ್ದೀನ್ ಹಾಕಿದ್ದೆ. ಇವೆಲ್ಲ ತಪ್ಪಿಸಿಕೊಂಡು ಇವತ್ತು ಸ್ವತಂತ್ರವಾಗಿ ನಾನು ಮಾತಾಡೋದು ನಮ್ಮನ್ನು ಸ್ವಾತಂತ್ರ್ಯ ಕೊಟ್ಟ ಜೀವಂತ ವ್ಯಕ್ತಿ ಸ್ವಾಮಿ ರಮಣ ತೀರ್ಥರು. ರಮಣ ತೀರ್ಥರ ಬಗ್ಗೆ ಹೇಳಬೇಕಾದ್ರೆ ನಾನು ಕೆಲವು ವರ್ಷ ಸಿಂದಗಿಯಲ್ಲಿ ಒಂದು 10 ವರ್ಷ ಅಪ್ಪರ ಕೃಷ್ಣ ಪ್ರದೇಶದಲ್ಲಿ ಬೇಕಾದ ಕೆಲಸ ಮಾಡ್ತಿರುವಾಗ ಮೋಟಿಗಿ ರೋಡ್ ಹತ್ರ ಇರುವ ರಮಣ ತೀರ್ಥರ ಮನೆ ವಾಡ ಅಂದರೆ ಪ್ರತಿ ಸಂಡೇ ಬಜಾರ್ಗೆ ಹೋಗಿ ನೋಡಿದ್ವಿ ಯಾರ್ದು ಮನೆ ಅಂದಮೇಲೆ ಅವ್ರು ನನಗೆ ತಿಳಿಸಿದರು. ಅದಾಗಲೇ ನಾನು ಸಣ್ಣ ವಯಸ್ಸಿನಿಂದ ನಮ್ಮ ತಂದೆ ತಾಯಿಗಳಿಂದ